ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ 5K ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀನಿ. ನೀವೆಲ್ಲ ಮನ್ಸ್ ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಹಂಗೆ ಒತ್ತಿದ್ರೆ ಇವತ್ತು ಅದನ್ನ ರೀಚ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಮನ್ಸ್ ಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಒತ್ತಿ. ಗುರು, ಟಿಕೆಟ್ ಟು ಫಿನಾಲೆ ಯಾರು ಗೆಲ್ಲಬೇಕು, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವು ಯಾರಿಗೂ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಎಷ್ಟು ಕಾಮೆಂಟ್ಸ್ ಬರುತ್ತೆ ಅನ್ನೋದು, ನೋಡೋಣ ಕೊನೆಗೆ. ಗುರು, ನನ್ನ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಒಂದು ಗೂಸ್ ಬಂಪ್ಸ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಖತ್ತಾಗಿತ್ತು ಗುರು ಎಪಿಸೋಡ್. ನಿಜವಾಗ್ಲೂ ಭವ್ಯ ಅವ್ರದ್ದಾದ್ರೆ ನಿಜವಾಗ್ಲೂ ಆ ವೆಯ್ಟ್ ಹಾಕೊಂಡು ಆ ಬ್ಯಾಲೆನ್ಸ್ ಮಾಡಿದ್ದ ವಿಧಾನ ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲೂ ಎಂತ ಶತ್ರು ಕೂಡ ಒಂದು ಸೆಲೆಕ್ಟ್ ಹೊಡಿಬೇಕು ಗುರು. ಮೋಕ್ಷಿತ ಅವರು ಕೂಡ ಅಷ್ಟೇ ಗುರು, ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ತರ. ಇನ್ನೂ ಜಾಸ್ತಿ ಟೈಮಲ್ಲಿ ವೆಯ್ಟ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದ್ರು ಭವ್ಯ ಅವ್ರಿಗಿಂತನೂ. ಸಕ್ಕದಾಗಿ ಆಟ ಆಡಿದ್ರು ಗುರು. ನಾನಂತೂ ಲಿಟ್ರಲಿ ಮೋಕ್ಷಿತ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವರಿಂದ ಆ ರೀತಿ ಪರ್ಫಾರ್ಮೆನ್ಸ್. ಅವ್ರು ಫಸ್ಟ್ ಅವರೇ ಬಿಡೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಬಟ್ ಏನ್ ಗುರು, ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಮಾಡಿದ್ರು ಗುರು ನಿನ್ನೆ ಮೋಕ್ಷಿತ ಅವರು. ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲು ಸಖತ್ತಾಗಿ ಆಟ ಆಡಿದ್ರು. ಹನುಮಂತಣ್ಣ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ನಿಜವಾಗ್ಲು ಹನುಮಂತಣ್ಣ ದಿ ಟಾಸ್ಕ್ ಮಾಸ್ಟರ್, ಹನುಮಂತಣ್ಣ ದಿ ಎಂಟರ್ಟೈನರ್. ನಿಜವಾಗ್ಲೂ ಎರಡ ಹನುಮಂತಣ್ಣ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಗುರು, ಅಷ್ಟೊಂದು ಟಾರ್ಗೆಟ್ ಮಾಡಿ ಆಗ್ತಾ ಇದ್ರು ಕೂಡ ನಿಜವಾಗ್ಲು ಆ ವೆಯ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡಿದ ವಿಧಾನ ನಿಜವಾಗ್ಲು ಇದು ಗುರು ಹುಲಿ ಆಟ ಅಂತ ಅನಿಸ್ತು ನನಗೆ. ನಿಜವಾಗ್ಲು ಸಖತ್ತಾಗಿತ್ತು ಹನುಮಂತನ ಆಟ. ಇದು ಹನುಮಂತನ ಆಟ ಅಂತ ಎಂತವ್ರಿಗೂ ಅವ್ರ ಫ್ಯಾನ್ಸ್ಗೆ ಎದೆ ತಟ್ಕೊಂಡು ಹೇಳ್ಬೋದು ಗುರು, ಅಂತ ಆಟ ಆಡ್ದ ನಿಜವಾಗ್ಲು ಸೂಪರ್. ತ್ರಿವಿಕ್ರಮ್ ಅವರ ವಿಚಾರಕ್ಕೆ ಬಂದ್ರೆ ಅವ್ರದ್ದು ಸಖತ್ತಾಗಿತ್ತು ಗುರು ಆಟ. ನಿಜವಾಗ್ಲು ವೆಯ್ಟ್ ಸ್ವಲ್ಪ ಕಡಿಮೆ ಇರ್ಬೋದು, ತ್ರಿವಿಕ್ರಮ್ ಸ್ಟ್ಯಾಂಡರ್ಡ್ಗೆ ವೆಯ್ಟ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಕೊನೆವರೆಗೂ ನಿಂತು ಆಟ ಆಡಿ ಗೆದ್ದಿದ್ದಾರೆ. ನಿಜವಾಗ್ಲು ಎರಡನೇ ಕಂಟೆಂಡರ್ ಆಗಿ ವಿಕ್ರಮ್ ಅವರು ಆಯ್ಕೆ ಆಗಿದ್ದಾರೆ. ನಿಜವಾಗ್ಲು ಗುರು ತ್ರಿವಿಕ್ರಮ್ ಡಿಸರ್ವ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಓವರ್ ಆಲ್ ಸೀಸನ್ ನೋಡ್ಕೊಂಡ್ ಬಂದ್ರೆ ಡಿಸರ್ವ್ ಅಂತ ಹೇಳ್ಬೋದು. ಇನ್ನು ಮೂರನೇ ಕಂಟೆಂಡರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ, ನಿಜವಾಗ್ಲೂ ಮೂರನೇ ಕಂಟೆಂಡರ್ ಆಗಿ ಹನುಮಂತ ಟೀಮ್ ಕಡೆಯಿಂದಾನೆ ಆಯ್ಕೆ ಆಗಿರೋದು. ಅದು ನಮ್ಮ ಹುಲಿ ಹನುಮಂತನೇ ಆಯ್ಕೆ ಆಗಿದ್ದಾರೆ. ಕಂಗ್ರಾಚುಲೇಷನ್ ಹನುಮಂತಗೂ, ಕಂಗ್ರಾಚುಲೇಷನ್ಸ್. ಅದೇ ರೀತಿ ವಿಕ್ರಮ್ ಕೂಡ ಕಂಗ್ರಾಚುಲೇಷನ್ಸ್. ಟಿಕೆಟ್ ಟು ಫೈನಲ್ ಹೊಡಿಲಿ ಅಂತ ಅಂದ್ಬಿಟ್ಟು ಮನಸ್ಸಿಂದ ನಾನು ನನ್ನ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನು ರಜತ್ ಅವರ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲು ರಜತ್ ಅವರು ನಾನೇನೋ ಅಂದ್ಕೊಂಡಿದ್ದೆ ಗುರು, ಚೆನ್ನಾಗಿ ಮಾಡ್ತಾರೆ ಉಸ್ತುವಾರಿ ಅಂತ ಅಂದ್ಕೊಂಡಿದ್ದೆ. ನನ್ನ ಎಪಿಸೋಡ್ ಅಲ್ಲಿ ಮಾತ್ರ ಫುಲ್ ಒಂಥರ ರಾಂಗ್ ಬಯಾಸ್ಡ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಗುರು. ನಿಜವಾಗ್ಲು ರಜತ್ ಅವ್ರದ್ದು ಗ್ರಾಫ್ ಹಿಂಗೋಗಿ ನನ್ನ ಒಂದು ಎಪಿಸೋಡ್ ಅಲ್ಲಿ ಕೆಳಗಡೆ ಬಿದ್ದೋಯ್ತು ಗುರು. ಹೀರೋ ಆಗ್ಬೋದಾಗಿತ್ತು ರಜತ್ ಅವರು. ನಿಜವಾಗ್ಲು ನನ್ನ ಎಪಿಸೋಡ್ ಅಲ್ಲಿ ಆ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಗುರು. ಸಖತ್ ಬೇಜಾರಾಯ್ತು ರಜತ್ ಅವ್ರದ್ದಂತೂ ನನಗೂ. ಮಂಜಣ್ಣ ಬಗ್ಗೆ ಬಂದ್ರೆ ಭವ್ಯ ಅವ್ರಿಗೆ ಕುತ್ತಿಗೆಗೆ ಹಾಕಿದ್ದು ಸರಿನಾ ಗುರು? ನನ್ಗೇನ್ ಅನ್ಸುತ್ತೆ ಅದನ್ನ ನಾನು ಜೆನ್ಯೂನ್ ಆಗಿ ಮಾತಾಡ್ತೀನಿ. ಏನ್ ಅನ್ಸಿದ್ರೆ ಅದನ್ನ ಜೆನ್ಯೂನ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮಂಜಣ್ಣ ಇನ್ನು ಗೌತಮಿ ಅವರ ವಿಚಾರವನ್ನ ಬಿಟ್ಟು ಹೊರತುಪಡಿಸಿ ಟಾಸ್ಕ್ ಅನ್ನ ಆಡ್ತಾ ಇಲ್ಲ. ಯಾರು ಒಪ್ಕೊಂಡ್ರು ಯಾರು ಒಪ್ಕೊಂಡೇ ಇದ್ರು ಇದೇ ಸತ್ಯ. ನಿಜವಾಗ್ಲು ಸಖತ್ತು ಬೇಜಾರಾಗುತ್ತೆ ಮಂಜಣ್ಣ ವಿಚಾರ ತಗೊಂಡ್ರೆ. ಆ ಕುತ್ತಿಗೆಗೆ ಹಾಕಿದ್ದು ಟಾಸ್ಕ್ ಅಗ್ರೆಷನ್ ಮಂಜಣ್ಣ ಇರೋದು ಅದೇ ರೀತಿ ಅಂತ ಅನ್ಕೋಬಹುದು, ಬಟ್ ಗೌತಮಿ ಅವ್ರಿಗೆ ಫೇವರ್ ಮಾಡ್ಕೊಂಡು ಹೋಗೋದು ಇದೆಯಲ್ವಾ, ನಿಜವಾಗ್ಲು ತುಂಬಾ ಕಷ್ಟ ಗುರು. ಚೈತ್ರ ಅವ್ರ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲು ಚೈತ್ರ ಅವ್ರು ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನ್ಸುತ್ತೆ. ಚೈತ್ರ ಅವರನ್ನ ಆಚೆ ತೆಗೆದ್ರು. ಬಟ್ ಓವರ್ ಆಲ್ ಆ ಟೀಮ್ ಅಂತ ನೋಡ್ಕೊಂಡಾಗ ಚೈತ್ರ ಅವರೇ ಸ್ವಲ್ಪ ಕಡಿಮೆ ಅಂತ ಪರ್ಫಾರ್ಮೆನ್ಸ್ ಅಲ್ಲಿ ಹೇಳ್ಬೋದು ಗುರು. ಬಟ್ ಚೈತ್ರ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ವಾ, ಅದು ಎಷ್ಟು ನಿಜ ಎಷ್ಟು ಸರಿ ಎಲ್ಲ ಓವರ್ ಆಲ್ ಆಗಿ ಡಿಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಂತೀನಿ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ಕಡ್ಡಿ ಮುಗ್ದಂಗೆ ನನ್ಗೆ ಏನ್ ಅನ್ಸಿದ್ರೆ ಅದನ್ನ ನಾನು ಹೇಳ್ತೀನಿ. ಕಾಮೆಂಟ್ ಮಾಡೋರು ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ಗುರು. ಸ್ವಲ್ಪ ನೋಡ್ಬಿಟ್ಟು ನೀನ್ ಅವ್ರ ಪರ ಇವ್ರ ಪರ ಅಂತ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಓಡ್ತಿರಲ್ಲ. ಪೂರ್ತಿ ನೋಡಿ ಆಮೇಲೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ನಿಜವಾಗ್ಲು ಸಖತ್ತಾಗಿ ಬಿಗ್ ಬಾಸ್ ಕೂರಿಸ್ಬಿಟ್ಟು ನಿಲ್ಸ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಇವತ್ತಿನ ದಿನ ಮುಕ್ತಾಯ ಆಗಿದೆ, ನಾಳೆ ದಿನ ನಿಮ್ಗೆ ತುಂಬಾ ಇಂಪಾರ್ಟೆಂಟು, ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಸಿದ್ಧರಾಗಿ ಒಬ್ರು ಕಂಟೆಂಡರ್ ಆಗ್ತೀರಾ ಅಂತ ಅಂದ್ಬಿಟ್ಟು ಸ್ವಲ್ಪ ಮೋಟಿವೇಶನ್ ಮಾಡಿ ಸಕ್ಕದಾಗಿ ಇದ್ ಮಾಡ್ತಾರೆ. ಎಲ್ಲಾರ್ಗು ಸ್ವಲ್ಪ ಆಲೋಚನೆ ಬರುತ್ತೆ, ಏನ್ ಮಾಡ್ಬೋದು ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಆಲೋಚನೆ ಬರುತ್ತೆ. ಅದೇ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಅವ್ರ ನಡುವೆ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಇಡೀ ಮನೆ ಆಚೆ ಇಡೋದಕ್ಕೆ ನೋಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ತ್ರಿವಿಕ್ರಮ್. ಗುರು ಇಡೀ ಮನೆ ಆಚೆ ಇಡೋದಕ್ಕೆ ನೋಡ್ಲಿಲ್ಲ ಅಲ್ಲಿ,
ಅಲ್ಲಿ ಗೌತಮಿ ಮಂಜಣ್ಣ ಅವರೇ ಅಷ್ಟೇ, ಅವ್ರಿಬ್ರೇನೆ ಆಚೆ ಇಡೋದಕ್ಕೆ ನೋಡಿದ್ದು, ಇನ್ಯಾರು ಅವ್ರನ್ನ ಆಚೆ ಇಡೋದಕ್ಕೆ ನೋಡ್ಲಿಲ್ಲ. ತ್ರಿವಿಕ್ರಮ್ ಓವರ್ ಆಲ್ ಮನೆ ಅಂತ ತಗೊಂಡು ಮಾತಾಡ್ತಾ ಇದಾರೆ. ಆ ತರ ಮಾತಾಡಬಾರ್ದು. ಯಾರು ಆಚೆ ಇಡ್ಬೇಕಂತ ಹೇಳಿದ್ರು ಅವ್ರದ್ದು ಮಾತಾಡ್ಬೇಕಷ್ಟೇ. ಯಾರು ಆಚೆ ಇಡ್ಬೇಕು ಅಂತ ಹೇಳಿದ್ದು ಮಂಜಣ್ಣ ಮತ್ತೆ ಗೌತಮ್, ಅವರೇ ತಾನೇ ಆಚೆ ಇಟ್ಟಿದ್ದು, ಅವ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು. ಓವರ್ ಆಲ್ ಮನೆ ಬಗ್ಗೆ ಮಾತಾಡಬಾರ್ದು. ಆ ಮನೆ ಮುಂದೆನೆ ಆಚೆ ಇಡ್ಬೇಕಂತ ಮನೆ ಮುಂದೆನೆ ನಾನು ಟಿಕೆಟ್ ಫಿನಾಲೆ ನೆಕ್ಸ್ಟ್ ಕಂಟೆಂಡರ್ ಅಂತ ಅನೌನ್ಸ್ ಮಾಡಿಸ್ಕೋಬೇಕು ಅಂತ ಆಸೆ ಪಟ್ರು. ಅದೇ ರೀತಿ ಆಯ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ಭವ್ಯ ಅವ್ರು ಕೂಡ ಫೀಲ್ ಆಗ್ತಾರೆ. ಲಾಸ್ಟ್ ರೌಂಡ್ ಅಲ್ಲಿ ನಾವು ಚೆನ್ನಾಗಿ ಟಾಸ್ಕ್ ಆಡ್ಬೇಕಾಗಿತ್ತು, ಆ ಪೇನ್ ಇದ್ದಿದ್ರಿಂದ ನಾನು ಟಾಸ್ಕ್ ಅನ್ನ ಆಡಕ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅವರು ಬೇಜಾರು ವ್ಯಕ್ತಪಡಿಸ್ತಾರೆ. ಗುರು ಹೆಲ್ತ್ ಅನ್ನ ಸಪೋರ್ಟ್ ಮಾಡಿದ್ರೆ ಯಾರು ಏನು ಮಾಡಕ್ ಆಗೋದಿಲ್ಲ ಗುರು. ಅದು ಮೂಡ್ ಸ್ವಿಂಗ್ಸ್ ಅನ್ನೋದು ಒಂದೊಂದ್ಸಲ ಒಂದೊಂದ್ ತರ ಇರುತ್ತೆ, ಏನು ಮಾಡಕ್ ಆಗಲ್ಲ, ಅರ್ಥ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಟಾಸ್ಕ್. ಡೈರೆಕ್ಟ್ ಆಗಿ TTF ಕಂಟೆಂಡರ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಆ ಟಾಸ್ಕ್ ಬಂದು ನಿಲುವಿನ ಗೆಲುವು ಅಂತ. ಗುರು ಟಾಸ್ಕ್ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಗುರು. ನಿಜವಾಗ್ಲು ಆ ಇದ್ರ ಮೇಲೆ ನಿಂತ್ಕೊಂಡು, ಆ ಗೂಟುಗಳ ಮೇಲೆ ನಿಂತ್ಕೊಂಡು ಆ ವೆಯ್ಟ್ ಅನ್ನ ಕ್ಯಾರಿ ಮಾಡ್ಕೊಂಡು ನಿಲ್ಬೇಕು ಅಂತಂದ್ರೆ ಅದು ಬರಿಗಾಲಲ್ಲಿ. ಆ ಗೂಟಗಳು ಬೇರೆ 1, 4, 2, 3 ಅಂತ ಶಫಲ್ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಯಾವ್ದು ಹೇಳಿದ್ರೆ ಅದನ್ನ ಇದ್ ಮಾಡ್ಬೇಕು. ಆ ವೆಯ್ಟ್ ಅನ್ನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಗುರು. ಆ ಕಾಲಲ್ಲಿ ಸಿಕ್ಕಾಪಟ್ಟೆ ಟಫ್. ಈ ಆಡದೆ ಇರೋ ಕೂತಿರೋರು ಮಹಾನ್ ಭಾವರಿಗೆ ಒಂದು ಇದು ಕೊಡ್ತಾರೆ ಬಿಗ್ ಬಾಸ್, ಏನು ಆಪರ್ಚುನಿಟಿ, ನೀವು ಆ ವೇಟ್ ಅನ್ನ ಬಜರ್ ಆದಾಗೆಲ್ಲ ಎತ್ಕೊ ಬಂದು ಒಬ್ಬರಿಗೆ ಒಮ್ಮತದಿಂದ ಅಭಿಪ್ರಾಯ ತಗೊಂಡು ಹಾಕ್ಬೇಕು ಅಂತ. ಗುರು ನಿಜವಾಗ್ಲು ಬಿಗ್ ಬಾಸ್ ಇಂಡಿವಿಜುವಲ್ ಟಾಸ್ಕ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಅನಿಸ್ತು ಗುರು. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂಥರ ಅವರು ಮೈಂಡ್ಗೆ ಸೋತ್ ಕೂತಿರೋನು ಫೈನಲ್ಗೆ ಹೋಗೋನು ಹೆಂಗ್ರಿ ಡಿಸೈಡ್ ಮಾಡ್ತಾರೆ ಅಲ್ವಾ. ಇದು ಸಖತ್ ಯಾಕೋ ನನ್ಗೊಂಥರ ಅನ್ಫೇರ್ ಅಂತ ಅನಿಸ್ತು ಗುರು. ಏನು ಇಂಡಿವಿಜುವಲ್ ಟಾಸ್ಕ್ ಕೊಟ್ಬಿಟ್ಟಿದ್ರೆ ಅವ್ರವ್ರ ಬಲ ಗೊತ್ತಾಗ್ಬಿಟ್ಟಿರೋದು, ಯಾರು ಡಿಸರ್ವ್ ಇದಾರೋ ಅವ್ರು ಆಗಿರೋರು. ಇದು ಬಂದು ಈ ತರ ಆಡಿದ್ರೆ ನಿಜವಾಗ್ಲು ಅದು ಒಂಥರ ಮೋಸ ಗುರು. ನನ್ಗೆ ಯಾಕೋ ಇದು ಇಷ್ಟ ಆಗ್ಲಿಲ್ಲ. ಎನಿವೆ ಬಿಗ್ ಬಾಸ್ ಬೇಕಂತಲ್ಲೇ ಕೊಟ್ಟಿದ್ದಾರೆ, ಅವ್ರು TRP ಬೇಕು, ಜಗಳಗಳು ಬೇಕು, ಅದಕ್ಕೆ ಕೊಟ್ಟಿದ್ದಾರೆ, ಅಕ್ಸೆಪ್ಟ್. ಫಸ್ಟ್ ರೌಂಡ್ ಅಲ್ಲಿ ನಿಜವಾಗ್ಲು ಭವ್ಯ ಅವರು ಔಟ್ ಆಗ್ತಾರೆ ಗುರು. ಭವ್ಯ ಅವರು ಔಟ್ ಆಗ್ತಾರೆ. ಬಟ್ ಆದ್ರೆ ಅವ್ರಿಗೆ ಹಾಕಿದ ವೆಯ್ಟ್ ನಿಜವಾಗ್ಲು ಈ ಕಡೆ ಮೋಕ್ಷಿತಾ ಮತ್ತೆ ಭವ್ಯ ಇಬ್ಬರಿಗೂ ಆಗ್ತಾರೆ. ಕಂಪ್ಯಾರಿಟಿವ್ಲಿ ಭವ್ಯ ಅವ್ರಿಗೆ ಜಾಸ್ತಿ ವೆಯ್ಟ್ ಅನ್ನ ಹಾಕ್ತಾರೆ ಗುರು. ಅವ್ರು ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ, ಕಾಲು ಕೈ ಆಗ್ತಾ ಇರಲ್ಲ. ನಿಜವಾಗ್ಲು ನನಗೆ ನಿಜವಾಗ್ಲು ನನ್ನ ಭವ್ಯ ಅವ್ರು ವೆಯ್ಟ್ ಕ್ಯಾರಿ ಮಾಡ್ತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇತ್ತು ಗುರು. ನಿಜವಾಗ್ಲು ಆ ರೇಂಜ್ಗೆ ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ಭವ್ಯ ಅವರು ತಪ್ಪಾಗೋದಿಲ್ಲ. ಅದ್ರಲ್ಲೂ ಪದೇ ಪದೇ ಭವ್ಯ ಅವ್ರು ಬಂದು ಆಗ್ತಾ ಇದ್ರೆ ನೋಡ್ತಾ ಇದ್ರೆ ಎಂತವ್ರಿಗೂ ಉರಿತಾ ಇತ್ತು ಗುರು. ನಿಜವಾಗ್ಲು ಏನ್ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರು. ಅಟ್ಲೀಸ್ಟ್ ಇವ್ರಿಗೆ ಶಫಲ್ ಮಾಡಿ ಹಾಕಿದ್ರೆ ಗೊತ್ತಾಗೋಗ್ತಾ ಇತ್ತು ಯಾರು ಇದಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರು ಅಂದ್ಕೊಂಡಿದ್ ಕಾನ್ಸೆಪ್ಟ್ ಸರಿನೇ, ಒಬ್ರಿಗೆ ಹಾಕೋಣ ಔಟ್ ಮಾಡೋಣ ಅಂತ. ಬಟ್ ಅವ್ರು ನೋಡೋರ್ಗೆ ಮಾತ್ರ ಇದು ಜಾಸ್ತಿ ವರಸ್ಟ್ ಆಗಿ ಕಾಣಿಸ್ತಾ ಇತ್ತು. ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಸಖತ್ ಕ್ಯಾರಿ ಮಾಡ್ತಾರೆ ಗುರು. ಆ ಪೊಟೆನ್ಶಿಯಲ್ಗೆ ಒನ್ಸ್ ಅಗೈನ್ ಟಾಸ್ಕ್ ಕ್ವೀನ್ ಅಂತ ಭವ್ಯ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಗುರು. ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನಾದ್ರು ಇವತ್ತು ಮನಸ್ಸು ಬಿಚ್ಚಿ ನಾನು ಜಾಸ್ತಿ ಹೊಗಳಿದ್ರೆ ನನ್ನ ದಯವಿಟ್ಟು ಕ್ಷಮಿಸಿ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಭವ್ಯ ಅವ್ರದ್ದು. ನೆನ್ನೆ ಮಾತ್ರ ಆ ಟಾಸ್ಕ್ ಅಲ್ಲಿ ಒಂದು ಹುಡುಗನ್ ಕೂಡ ಈಕ್ವಲ್ ಆಗಿ ಫೈಟ್ ಕೊಡುವಂತ ವೆಯ್ಟ್ ಅನ್ನ ಹಾಕೊಂಡು ಆಡಿದ್ದಾರೆ. ನಿಜವಾಗ್ಲು ಸಖತ್ತಾಗಿತ್ತು ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಅವರು ಫಸ್ಟ್ ರೌಂಡ್ ಅಲ್ಲಿ ಔಟ್ ಆಗ್ತಾರೆ. ಅಲ್ಲಿರೋರು ಅಪ್ರಿಶಿಯೇಟ್ ಮಾಡಕ್ ಕೂಡ ಅವ್ರಿಗೆ ಲಾಯಕ್ಕಿಲ್ಲ ಗುರು. ಒಂದ್ ಸುಮ್ಮನೆ ಸೈಲೆಂಟ್ ಆಗಿ ಕೂತಿರ್ತಾರೆ. ನಿಜವಾಗ್ಲು ನನಗೆ ಒಂದ್ ಸ್ವಲ್ಪ ಬೇಜಾರಾಯ್ತು. ಅಟ್ಲೀಸ್ಟ್ ಆ ವೆಯ್ಟ್ ಕ್ಯಾರಿ ಮಾಡಿ ಬಂದಿರೋರು ಅಪ್ರಿಶಿಯೇಟ್ ಮಾಡಿ, ಒಂದು ಕಂಗ್ರಾಚುಲೇಷನ್ಸ್ ಮಾಡಿ, ಒಂದು ಹಗ್ ಮಾಡಿ. ಏನು ಇಲ್ಲ ಬಿಡಿ, ಅವ್ರಿಗೆ ಔಟ್ ಆಗಿದಾರಾ, ನಮ್ಗೆ ನೆಮ್ಮದಿ ಅಷ್ಟೇ ಗುರು. ಇಲ್ಲಿ ಉಸ್ತುವಾರಿ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ. ಆ ವೆಯ್ಟ್ ಬಂದು ಗೂಟದ ಮೇಲೆ ಎಲ್ಲ ಕೂತ್ಕೊಳ್ಳುತ್ತೆ. ಆದ್ರೂ ಮಂಜಣ್ಣ ಹೇಳ್ತಾರೆ ಇದು ರಾಂಗು ರಜತ್ ಅಂತ. ಬಟ್ ರಜತ್ ಅವರು ಇಲ್ಲಿ ಸಪೋರ್ಟ್ ಮಾಡಿ ಭವ್ಯ ಅವ್ರಿಗೆ ಬಯಾಸ್ಡ್ ಆಗಿದ್ರು. ಅಲ್ಲಿ ಗೂಟದ ಮೇಲೆ ಕೂತ್ಕೊಂಡಿದ ತಕ್ಷಣ ಅವ್ರನ್ನ ಔಟ್ ಮಾಡ್ಬೇಕಾಗಿತ್ತು. ರಜತ್ ಅವರು ಇಲ್ಲಿ ಏನ್ ಮಾಡಕ್ಕಾಗುತ್ತೆ ಆ ತರ ಈ ತರ ಅಂತ ಅಂದ್ಬಿಟ್ಟು ಮಾತಾಡಿದ್ದು ವೆರಿ ರಾಂಗು, ಸಿಕ್ಕಾಪಟ್ಟೆ ರಾಂಗು ರಜತ್ ಅವ್ರದ್ದು. ನೆಕ್ಸ್ಟ್ ಎರಡನೇ ರೌಂಡ್ ಅಲ್ಲಿ ಬಂದಾಗ ಮೋಕ್ಷಿತ್ ಅವ್ರ ಗುರು. ಫಸ್ಟ್ ರೌಂಡ್ ಅಲ್ಲಿ ಭವ್ಯ ಆಯ್ತು, ಎರಡನೇ ರೌಂಡ್ ಅಲ್ಲಿ ಮೋಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಮೋಕ್ಷಿತ್ ಅವ್ರಿಗೆ ತಗೊಬಂದು ವೆಯ್ಟ್ ತುಂಬ್ತಾರೆ. ಭವ್ಯ ಅವ್ರನ್ನಾದ್ರೂ ಟಾಸ್ಕ್ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿಟ್ರಲಿ ಆಸ್ ಎ ರಿವ್ಯೂವರ್ ಆಗಿ ಕ್ರಿಟಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಗುರು. ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಮೋಕ್ಷಿತ್ ಅವ್ರ ಮೇಲೆ ನನ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನನ್ನ ಟಾಸ್ಕ್ ಅಲ್ಲಿ. ಆ ಟಾಸ್ಕ್ ಡಿಸೈನ್ ನೋಡಿದ ತಕ್ಷಣ ನಾನೇ ಅಂದ್ಕೊಂಡಿದ್ದೆ ಫಸ್ಟ್ ಔಟ್ ಆಗೋದು ಮೋಕ್ಷಿತಾ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡಿದ್ದನ್ನ ಉಲ್ಟಾ ಪ್ರೂವ್ ಮಾಡೋದು ನನಗೆ ಕಪಾಳಕ್ಕೆ ಹೊಡೆದಂಗ ಆಯ್ತು ಗುರು. ಮೋಕ್ಷಿತ್ ಅವರು ನೆನ್ನೆ ಟಾಸ್ಕ್ ಆಡಿದ್ದು ಸಕ್ಕದಾಗಿ ಟಾಸ್ಕ್ ಆಡಿದ್ರು. ಆ ವೆಯ್ಟ್ ಅನ್ನ ಬ್ಯಾಲೆನ್ಸ್ ಮಾಡಿ ನಿಜವಾಗ್ಲು ಅವ್ರು ಆಡಿದ್ದು. ಭವ್ಯ ಅವ್ರದಾದ್ರು ಆ ಕಡೆ ಈ ಕಡೆ ಗೂಟದ ಮೇಲೆ ಎಲ್ಲ ಕುತ್ಕೊಳ್ತು.
ಬಟ್ ಆದ್ರೂ ಇವ್ರದ್ದು ಆ ತರ ಗೂಟದ ಮೇಲೆ ಎಲ್ಲ ಕೂತ್ಕೊಂಡ್ರೆ ಸಕ್ಕದಾಗಿ ಗುರು ಈಗ ಅನಿಸ್ತಾ ಇದೆ ಮೋಕ್ಷಿತ್ ಅವ್ರಿಗೆ ಇಷ್ಟು ಪೊಟೆನ್ಷಿಯಲ್ ಇದೆ, ಯಾಕೆ ಇಷ್ಟು ದಿನ ಟಾಸ್ಕ್ ಗಳನ್ನ ಸರಿಯಾಗಿ ಆಡ್ತಾ ಇಲ್ಲ. ನಿಜವಾಗ್ಲು ಸಕ್ಕದಾಗಿ ಇವ್ರದ್ದು ಗೂಸ್ ಬಂಪ್ಸ್ ಬರೋ ತರ ಇತ್ತು ಗುರು. ನಿಜವಾಗ್ಲು ವೆಯ್ಟ್ ಸ್ವಲ್ಪ ಭವ್ಯ ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇತ್ತು, ಬಟ್ ಟೈಮ್ ಭವ್ಯ ಅವ್ರಿಗಿಂತ ಜಾಸ್ತಿ ಇದ್ರು ಇವರು. ಕಡಿಮೆ ವೆಯ್ಟ್ ಇದ್ರು ಕೂಡ ಜಾಸ್ತಿ ಹೊತ್ತು ಇಟ್ಕೊಂಡಿರೋದು ಎಷ್ಟು ಕಷ್ಟ ಅಲ್ವಾ, ತುಂಬಾ ಕಷ್ಟ ಆಗುತ್ತೆ ಗುರು, ಸಖತ್ ಕಷ್ಟ ಆಗುತ್ತೆ. ಇಟ್ಕೊಂಡಿದ್ರಲ್ವಾ ನಿಜವಾಗ್ಲು ಸಕ್ಕದಾಗಿ ನಿಜವಾಗ್ಲು ನನ್ನ ಮೋಕ್ಷಿತ್ ಅವ್ರಂತೂ ಟಾಸ್ಕ್ ಆಡಲ್ಲ ಅನ್ನೋರ್ಗೆ ನನ್ನ 3 ಟಾಸ್ಕ್ ಅನ್ನು ಆಡಿ ಚೆನ್ನಾಗಿ ಮೋಕ್ಷಿತ ನಾನು ಟಾಸ್ಕ್ ಆಡಬಲ್ಲೆ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ ಇವರು. ಇದಕ್ಕಿಂತ ಇನ್ನೇನ್ ಬೇಕು ಗುರು ಅಲ್ವಾ. ಸಖತ್ ಇಷ್ಟ ಆಯ್ತು ನನ್ನ ನಿಜವಾಗ್ಲು ಆ ಪರ್ಫಾರ್ಮೆನ್ಸ್. ಇದ್ರ ಮೇಲೆ ಕಾಲ್ ಅಲ್ಲಾಡ್ತಾ ಇದ್ರೆ, ಕೈ ನಡುತ್ತಾ ಇದ್ರೆ ಒಂಥರ ಗೂಸ್ ಬಂಪ್ಸ್. ನಿಜವಾಗ್ಲು ಆ ಭವ್ಯ ಮತ್ತೆ ಇವ್ರದ್ದು ಮೋಕ್ಷಿತ್ ಅವ್ರದ್ದು ಒಂದು ಸಾಂಗ್ ಯಾವ್ದು ಒಳ್ಳೆ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿದ್ರೆ ವೆಯ್ಟ್ ಬ್ಯಾಲೆನ್ಸ್ ಹಾಕಿರೋದು ಹೆಂಗಿರುತ್ತೆ ಗೊತ್ತಾ. ನನ್ನ ಅವ್ರು ಕೊಟ್ಟಿದ್ ಕಂಟೆಂಟ್ ಅಷ್ಟ ಇಷ್ಟ PR ಟೀಮ್ಗಳಿಗಾದ್ರೆ ಹಬ್ಬ ಗುರು. ನೆನ್ನೆ ಅವ್ರ PR ಟೀಮ್ಗಳಿಗೆ ಹಬ್ಬ ಸಕ್ಕದಾಗಿ ಕಂಟೆಂಟ್ ಅನ್ನ ಕೊಟ್ರು. ಟೂ ಗುಡ್ ಗುರು. ನಿಜವಾಗ್ಲು ಮೋಕ್ಷಿತ್ ಅವರು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಸಕ್ಕದಾಗಿ ಆಟ ಆಡಿದ್ರು. ಸೂಪರ್. ಯಾರು ಏನೇ ಅನ್ಕೊಂಡ್ರು ಕೂಡ ಸೂಪರ್. ನನಗೆ ಇಷ್ಟ ಆಯ್ತು, ನಾನು ಹೇಳ್ತಾ ಇದ್ದೀನಿ ಗುರು. ನೆನ್ನೆ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 3ನೇ ರೌಂಡ್ ನಮ್ಮ ಹುಲಿ ಔಟ್ ಗುರು. ನಮ್ಮ ಹುಲಿ ಔಟ್ ಅಂತಂದ್ರೆ ಅಷ್ಟು ಸಿಂಪಲ್ ಆಗಿ ಹುಲಿ ಔಟ್ ಆಗುತ್ತಾ? ಚಾನ್ಸೇ ಇಲ್ಲ ಗುರು. ಹುಲಿ ಅಂತ ಏನಕ್ಕೆ ಹೆಸರು ಬರೋದು ಹೇಳಿ ಅಲ್ವಾ. ಏನ್ ಆ ವೆಯ್ಟ್ ಕ್ಯಾರಿ ಮಾಡ್ತಾ ಇದ್ರೆ ಒಮ್ಮತ ಬರ್ತಾ ಇಲ್ಲ. ಅಲ್ಲಿ ತಗೊಬಂದು ಆಗ್ತಾ ಇದಾರೆ ರಜತ್ ಅವರು. ನಿಜವಾಗ್ಲೂ ನನ್ನ ಹೀರೋ ಆಗ್ಬೋದಾಗಿತ್ತು ಗುರು. ಒಂದು ಹನುಮಂತಗೆ ಒಂದು ವಿಕ್ರಮ್ಗೆ ಹಾಕೊಂಡು ಬಂದಿದ್ರೆ ಆ ವೆಯ್ಟ್ ಅನ್ನ ಹೀರೋ ಆಗಿರೋರು ನೆನ್ನೆ. ಬಟ್ ಆ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡು ತಗೊಬಂದು ಹನುಮಂತಗೆ ಹಾಕಿದ್ರಲ್ಲ ರಜತ್. ಇಷ್ಟೊಂದು ಪರ್ಸನಲಿ ಟಾರ್ಗೆಟ್ ಮಾಡಬಾರ್ದು, ಯಾರನ್ನೇ ಆಗ್ಲಿ ಟಾರ್ಗೆಟ್ ಮಾಡಬಾರ್ದು ಗುರು. ಸಿಕ್ಕಾಪಟ್ಟೆ ಬೇಜಾರಾಯ್ತು. ಬಟ್ ಹುಲಿ ಸೋತಿರ್ಬೋದು ಗುರು, ಜನರ ಮನ್ಸನ್ನ ಗೆದ್ದಿದ್ದಾನೆ. ನೆನ್ನೆ ಏನ್ ಗುರು ಆ ವೆಯ್ಟ್, ಸಖತ್ ವೆಯ್ಟ್, ಆ ಬ್ಯಾಲೆನ್ಸ್ ಮಾಡಿ ಆ ಹನುಮಂತನ ಬಾಡಿಗೆ ತ್ರಿವಿಕ್ರಮ್ ಆದ್ರೂ ಕಾಲೆಲ್ಲ ಶೇಕ್ ಆಗ್ತಾ ಇತ್ತು ಗುರು. ಬಟ್ ಈ ಕಡೆ ಹುಲಿ ಮಾತ್ರ ಉಡಾಪಟ್ಟಿರ್ದಂಗೆ ಹಿಡ್ದಿದ್ದ ಗುರು. ಸಖತ್ ಆಟ, ಗೂಸ್ ಬಂಪ್ಸ್ ಆಟ ನೆನ್ನೆ. ನಿಜವಾಗ್ಲೂ ಆ ಟಾಸ್ಕ್ ಮಾತ್ರ ಸೂಪರ್ ಆಗಿ ಆಟ ಆಡ್ದ ಹುಲಿ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಗುರು ಹುಲಿಗೆ. ನಿಜವಾಗ್ಲು ಇಲ್ಲಂತೂ ರಜತ್ ಅವ್ರು ತುಂಬಾ ಬಯಸ್ಡ್ ಆಗಿದ್ರು ಗುರು. ನನ್ಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೇನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಲಾಸ್ಟ್ ಓವರ್ ಆಲ್ ಆದ್ಮೇಲೆ ತ್ರಿವಿಕ್ರಮ್ ಉಳ್ಕೊಂಡಿರ್ತಾರೆ. ತ್ರಿವಿಕ್ರಮ್ಗೆ ವೇಟ್ ಬಿದ್ದಿಲ್ವಾ? ತ್ರಿವಿಕ್ರಮ್ಗೂ ವೇಟ್ ಬಿದ್ದಿದೆ ಗುರು. ಅವರು ಬ್ಯಾಲೆನ್ಸ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ಬಟ್ ತ್ರಿವಿಕ್ರಮ್ ಸ್ಟ್ಯಾಂಡರ್ಡ್ಗೆ ಆ ವೇಟ್ ಕಡಿಮೆನೆ ಅಂತ ಯಾರು ನೋಡಿದ್ರು ಅನ್ಸುತ್ತೆ. ಬಟ್ ಅವ್ರು ಒಳ್ಳೆತನದಿಂದ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಗೆಲ್ಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಚೆನ್ನಾಗಿ ಟಾಸ್ಕ್ ಅನ್ನ ಆಡಿ ವಿಕ್ಕಿ ಕೂಡ ಗೆದ್ದಿದ್ದಾರೆ. 2ನೇ ಕಂಟೆಂಡರ್ ಆಗಿ ತ್ರಿವಿಕ್ರಮ್ ಆಯ್ಕೆ ಆಗ್ತಾರೆ. ಆ ಕಡೆಯಿಂದ ಒಬ್ಬರನ್ನ ತೆಗಿಬೇಕಂದ್ರೆ ಯಾರನ್ನ ತೆಗಿತಾರೆ? ಲೆಕ್ಕ ಮಾಡ್ತಾರೆ. ಇರೋ ಚೈತ್ರಕ್ಕ ಚೈತ್ರಕ್ಕನ್ ತೆಗಿತಾರೆ. ಚೈತ್ರಕ್ಕ ಕೊಡೋ ರೀಸನ್ ಏನು? ಮಾತ್ ಸರಿ ಇಲ್ಲ, ಪ್ರೋಟೋಕಾಲ್, ಟಾಸ್ಕ್ ಆಡಲ್ಲ, ಎಲ್ಲ ಇವೇ ರೀಸನ್ಸ್. ಏನ್ ಮಾತಾಡ್ತೀವಿ ಗೊತ್ತಾಗಲ್ಲ. ಅವ್ರು ಹೇಳಿದ ಮಾತುಗಳೆಲ್ಲ ನಿಜಾನೇ. ಬಟ್ ನನ್ಗೆ ಈ ಕಡೆ ಅವರು ಚೈತ್ರ ಅವ್ರು ಹೇಳ್ತಾರಲ್ವಾ, ನನ್ಗೆ ಪ್ರೂವ್ ಮಾಡ್ಕೊಳಕ್ ಅವಕಾಶ ಕೊಟ್ಟಿಲ್ಲ, ಆತರ ಈ ತರ. ಗುರು ಎಲ್ಲಾರ್ಗು ಅವಕಾಶಗಳು ಸಿಕ್ಕಿದೆ ಗುರು, ಅವ್ರು ಪ್ರೂವ್ ಮಾಡ್ಕೊಂಡಿಲ್ಲ ಅಷ್ಟೇ. ಏನ್ ಮಾಡಕ್ ಆಗಲ್ಲ. ಈ ವಾರದಲ್ಲಿ ಎಲ್ಲಾ ಟಾಸ್ಕ್ ಆಡಿದ್ದಾರೆ, ಪ್ರೂವ್ ಮಾಡ್ಕೋಬೇಕಷ್ಟೇ. ಏನ್ ಮಾಡಕ್ಕಾಗತ್ತೆ? ಇರೋದೇ ಆ ತರ ವೀಕ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ 4 ಜನದಲ್ಲಿ ಅವ್ರದೇ ಇತ್ತು. ಬಟ್ ಒಂದ್ ಕಡೆ ನೋಡಿದ್ರೆ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ ಗುರು. ನಿಜವಾಗ್ಲು ನನ್ಗೆ ಓಪನ್ ಆಗಿ ಹೇಳ್ತೀನಿ, ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಚೈತ್ರ ಅವರನ್ನ ತೆಗಿತಾರೆ. ಚೈತ್ರ ಅವ್ರು ಕೂಡ ಸ್ವಲ್ಪ ಬೇಜಾರಾಗ್ತಾರೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಯಾರು ತಾನೇ ಬೇಜಾರಾಗಲ್ಲ ಹೇಳಿ? ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಬಿಗ್ ಬಾಸ್ ಹೇಳ್ತಾರೆ, ಟಾಸ್ಕ್ ಕೊಡೋಕೆ ಮುಂಚೆ ಟೀಮ್ ಏನಾದ್ರು ಚೇಂಜ್ ಮಾಡ್ತೀರಾ ಅಂತ ಕೇಳ್ತಾರೆ. ಇಲ್ಲೇ ಪಾಪ ಆ ಕಡೆ ನಮ್ಮ ಧನರಾಜ್ ಅವ್ರು ಚೇಂಜ್ ಮಾಡಕ್ಕೆ ಇಷ್ಟ ಇರುತ್ತೆ. ಬಟ್ ಈ ಕಡೆ ಹನುಮಂತ ಟೀಮ್ ಅಲ್ಲಿ ಮಾತ್ರ ಯಾರು ಚೇಂಜ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ, ಅವ್ರವರೇ ಆಡ್ತಾರೆ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅಂದ್ಬಿಟ್ಟು. ಆ ಟಾಸ್ಕ್ ಸಖತ್ತಾಗಿ ಒಗ್ಗಟ್ಟಿನಲ್ಲಿ ಗೆಲುವಿದೆ, ಬಲವಿದೆ ಅಲ್ಲ ಗೆಲುವಿದೆ ಅಂತ ಕೊಡ್ತಾರೆ. ಈ ಟಾಸ್ಕ್ ಸಖತ್ತಾಗಿರುತ್ತೆ ಗುರು. ಕಾಲುಗಳಿಗೆಲ್ಲ ಹಗ್ಗ ಕಟ್ಟಿರ್ತಾರೆ, ಕಪ್ಪೆ ತರ ಜಿಕ್ಕೊಂಡು ಹೋಗ್ಬೇಕು, ಆ ಬಾಲ್ ಅನ್ನ ತಗೊಂಡು ಹೋಗ್ಬೇಕು. ನಿಜವಾಗ್ಲಿ ಫಿನಾಲೆ ಟಾಸ್ಕ್ ಎಲ್ಲ ಬಾಲ್ ರಿಲೇಟೆಡ್ ಕೊಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ. ಕೊನೆಗೆ ಫೈನಲ್ ಅಲ್ಲಿ ಕೂಡ ಅದನ್ನ ಕೊಡ್ತಾರ ಏನು ಅಂತ ತಗೊಂಡು ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. 1, 2, 3 ಅಂತ ಒಂದು 5 ಇದಿರುತ್ತೆ. ಆ ನಂಬರ್ ಅನೌನ್ಸ್ ಮಾಡಿದಾಗ ಅದ್ರಲ್ಲಿರೋ ತಗೋಬರ್ಬೇಕು. ಫಸ್ಟ್ ರೌಂಡ್ ಅಲ್ಲಿ ಹೋಗ್ತಾರೆ, ಚೆನ್ನಾಗಿ ತಗೋಬರ್ತಾರೆ. ಇವ್ರ ಭವ್ಯ ಟೀಮ್ 2 ತಗೋಬರ್ತಾರೆ, ಮಂಜನಾ ಟೀಮ್ 3 ತಗೋಬರ್ತಾರೆ. ಇಲ್ಲೇನು ಅಷ್ಟೊಂದು ಓವರ್ ಇದ್ರಲ್ಲಿ ಜಗಳ ಆಗೋದಿಲ್ಲ, ನಾರ್ಮಲ್ ಆಗಿರುತ್ತೆ. 2ನೇ ರೌಂಡ್ ಇಂದ ತುಂಬಾ ಜಗಳ ಆಗ್ಬಿಡುತ್ತೆ ಗುರು. ಈ ಟಾಸ್ಕ್ ಪೂರ್ತಿ ಕ್ಲಮ್ಜಿನೆಸ್ ಜಗಳ ಆಗ್ಬಿಡುತ್ತೆ. ಮಂಜಣ್ಣ ಹೋಗಿ ಭವ್ಯ ಅವ್ರಿಗೆ ಕುತ್ತಿಗೆಗೆ ಹಾಕ್ತಾರೆ. ಕುತ್ತಿಗೆಗೆ ಹಾಕಿ ಅವ್ರ ಮಂಜಣ್ಣ ಅಗ್ರೆಸಿವ್ ಅದೆಲ್ಲ ಮಂಜಣ್ಣ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ.
ಕ್ಲಿಯರ್ ಆಗಿ ನೋಡಿದ್ರೇನು ಗೊತ್ತಾಗುತ್ತೆ. ಮಂಜಣ್ಣ ಒಂದೇ ಗುರು, ನಾನು ಪ್ರೂವ್ ಮಾಡ್ಕೋಬೇಕು, ಗೆಲ್ಲಬೇಕು ಅನ್ನೋ ಒಂದು ಹಂಬಲ ಇದೆ. ಈ ಟಾಸ್ಕ್ ಅಲ್ಲ ಗುರು, ಮಂಜಣ್ಣ ಆಡಿರೋ ಫಸ್ಟ್ ಟಾಸ್ಕ್ ಇಂದ ನೋಡಿದ್ರು ಕೂಡ ಮಂಜಣ್ಣ ಅದೇ ರೀತಿನೇ ಇರೋದು. ಮಂಜಣ್ಣ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಬಟ್ ಟಾಸ್ಕ್ ಅಲ್ಲಿ ಮಾಡಿದ್ರು ಮಿಸ್ಟೇಕೇನೆ, ಅದು ಮಿಸ್ಟೇಕ್ ಕುತ್ತಿಗೆಗೆ ಹಾಕಿದ್ದು. ಕೊನೆಗೆ ಒಂದು ಸಾರಿ ಕೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗೆ ಅನಿಸ್ತು. ಅವ್ರದ್ದು ಅಷ್ಟಿದೆ ಅಲ್ಲದೆ ಬೇರೆಯವ್ರ ಮೇಲೆ ಕೂಡ, ಮೋಕ್ಷಿತ ಅವ್ರ ಮೇಲೆ ಕೂಡ ಅವರು ಓವರ್ ಆಗಿ ತಿರುಗಿ ಬಿದ್ದಿದ್ದು ಯಾಕೋ ಅದು ಇಷ್ಟ ಆಗ್ಲಿಲ್ಲ. ಹನುಮಂತ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಇದ್ ಮಾಡಿದ್ರು. ಬಟ್ ಇಲ್ಲಿ ಉಸ್ತುವಾರಿ ಆದವ್ರು ಕೂಡ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಮೂಮೆಂಟ್ ಅಲ್ಲಿ ಬಂದಾಗ ಮಂಜು ಅವ್ರನ್ನ ತಡೆದಿದ್ದು ಎಲ್ಲ ಚೆನ್ನಾಗಿತ್ತು. 3 ಬಾಲು ಈ ಕಡೆ ಬಂದಿತ್ತು ಅಂತ ಅವರು, ಈ ಕಡೆ ಬಂದಿಲ್ಲ ಅಂತ ಅವರು ವಾದ ಮಾಡಿದ್ರು. ಆ 3 ಬಾಲು ಈ ಕಡೆನೆ ಇತ್ತು ಗುರು, ಲೈನ್ ಆ ಕಡೆನೆ ಒಳಗಡೆನೆ ಇತ್ತು. ಅಂದ್ರೆ ಭವ್ಯ ಟೀಮ್ಗೆ ಸೇರ್ಬೇಕಾಗಿತ್ತು. ರಜತ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡು ಒಂದು ಬಾಲ್ ತಗೊಂಡು ವಾಪಸ್ ತಗೊಂಡ. ಆ ಒಂದು ಬಾಲಿಂದಾನೇ ಅಲ್ಲಿ ಮಂಜಣ್ಣ ಟೀಮು ಕೊನೆಯಲ್ಲಿ ಗೆಲ್ಲೋಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲು ಈ ಟಾಸ್ಕ್ ಅಲ್ಲಿ ಎಲ್ಲಾರು ಎಫರ್ಟ್ಸು ಸಖತ್ತಾಗಿತ್ತು. ಒಬ್ಬರದಿಲ್ಲ ಆಪೋಸಿಟ್ ಟೀಮ್ದು ಅಷ್ಟೇ, ಈ ಟೀಮ್ದು ಅಷ್ಟೇ, ಎಲ್ಲಾರ್ದು ಅಷ್ಟೇ ಸೂಪರ್ ಆಗಿ ಎಫರ್ಟ್ಸ್ ಇತ್ತು. ಸಕ್ಕದಾಗಿ ಚೆನ್ನಾಗಿ ಎಫರ್ಟ್ಸ್ ಅನ್ನ ಹಾಕಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅಂತಂದ್ರೆ ಮಂಜಣ್ಣದು ಬಾಹುಬಲಿ ರೇಂಜ್ ಎಲ್ಲಾರನ್ನ ಹೇಳ್ಕೊಂಡು ಒಂದು ಲೈನ್ ಒಳಗಡೆ ಹೋಗ್ತಾರೆ ಗುರು, ಅದು ಒಂದು ಆಟ ಅಂತ ಅನ್ಸುತ್ತೆ. ಬಟ್ ಮಂಜಣ್ಣ ಯಾರನ್ನು ಉದ್ದೇಶ ಪೂರ್ವಕವಾಗಿ ಹೊಡೆಯಕ್ಕೆ ಹೋಗ್ಲಿಲ್ಲ. ನಿಜವಾಗ್ಲು ಇಲ್ಲಿ ರಜತ್ ಅವ್ರು ಕೂಡ ಹೇಳ್ತಾ ಇರ್ತಾರೆ, ಮಂಜಣ್ಣ ಆಡ್ತಾ ಇದ್ರೆ ಭಯ ಆಗ್ತಾ ಇತ್ತಪ್ಪ, ಏನಾಗ್ತದೆ ಏನು ಅಂತ ಅಂದ್ಬಿಟ್ಟು. ಸಕ್ಕದಾಗಿತ್ತು ಗುರು ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಟಾಸ್ಕ್ ಒಂದು ಕೊಡ್ತಾರೆ. ಆ ಟಾಸ್ಕ್ ಏನಪ್ಪಾ ಅಂತಂದ್ರೆ ಸಾಗುತ್ತಾ ದೂರ ಅದು ಬಾಲ್ ಟಾಸ್ಕ್ ಮೇಲೆ ಯಾವ್ದು ಬಾಸ್ಕೆಟ್ ಬಾಲ್ ತರ ಹಾಕ್ಬೇಕು. ಅದು ಬ್ಲಾಕ್ ಬಂದಿರುತ್ತೆ ಸ್ಟಾರ್ಟಿಂಗ್ ಮಾರ್ಕ್, ಆ ಮಾರ್ಕ್ ಮೇಲೆ ಬಿದ್ದು ಕೆಳಗಡೆ ಬರ್ಬೇಕು, ಅದನ್ನ ಕ್ಯಾಚ್ ಹಿಡ್ಕೋಬೇಕು, ಒಂದು ಬುಟ್ಟಿಯಲ್ಲಿ ಹಾಕ್ಬೇಕು. ಆ ಬುಟ್ಟಿಯಲ್ಲಿ ಇರ್ತಕ್ಕಂಥ ಇದನ್ನ ತಗೊಂಡೋಗಿ 2 ಕೋಲುಗಳ ಸಹಾಯದಿಂದ ಅದನ್ನ ಬಾಲ್ನ ಉಳಿಸ್ಬೇಕು. ಅಲ್ಲಿ ಒಂದು ಬುಟ್ಟಿ ಇರುತ್ತೆ, ಆ ಬುಟ್ಟಿಯಲ್ಲಿ ಬಂದಾಗ ಕರೆಕ್ಟ್ ಆಗಿ ಆ ಓಲ ಒಳಗಡೆ ಬೀಳ್ಬೇಕು. ಈ ತರ ಆಗ್ಬೇಕು. ಈ ಟಾಸ್ಕ್ ಅಲ್ಲಿ ಭವ್ಯ ಟೀಮು ವಿನ್ ಆಗುತ್ತೆ ಗುರು. ಈ ಟಾಸ್ಕ್ ಅಲ್ಲಿ ಸಕ್ಕದಾಗಿ ಆಟ ಆಡ್ತಾರೆ ಗುರು. ಹನುಮಂತಣ್ಣ ಆಗಿರ್ಬೋದು, ಭವ್ಯ ಆಗಿರ್ಬೋದು, ಮೋಕ್ಷಿತ್ ಆಗಿರ್ಬೋದು, ಕೋಆರ್ಡಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ಒಬ್ರಿಗೊಬ್ರು ಕೋಆರ್ಡಿನೇಷನ್ ಮಾಡ್ಕೊಂಡು ಟಾಸ್ಕ್ ಆಡಿದ ವಿಧಾನ, ಅವ್ರದ್ದು ಐ ಕೋಆರ್ಡಿನೇಷನ್ ಆಗಿರ್ಬೋದು ಸಕ್ಕತ್ತಾಗಿತ್ತು. ಆ ಕಡೆ ಮಂಜಣ್ಣ ಅವ್ರದ್ದು ಸ್ವಲ್ಪ ಕ್ಲಮ್ಜಿನೆಸ್ ಆಗಿ ಸೋತ್ರು. ಈ ಕಡೆ ಇವ್ರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್. ಏನ್ ಅಡ್ವಾಂಟೇಜ್ ಸಿಗುತ್ತೆ ಏನೋ ಅಂತ ಗೊತ್ತಿಲ್ಲ. ಓವರ್ ಆಲ್ ನೋಡಿದಾಗ ಇಲ್ಲಿ ಭವ್ಯ ಅವ್ರ ಟೀಮು ಗೆಲ್ಲುತ್ತೆ ಗುರು. ಅವ್ರು ಗೆದ್ದಿದ್ದೇ ತಡ ಗುರು, ಅವ್ರ ಎಂಜಾಯ್ಮೆಂಟ್ ನೋಡ್ಬೇಕಾಗಿತ್ತು. ಸಕ್ಕದಾಗಿತ್ತು. ಭವ್ಯ ಅವ್ರದ್ದು, ಮೋಕ್ಷಿತ್ ಅವ್ರದ್ದು, ಹನುಮಂತ್ ಅವರು ಎಲ್ಲ ತಬ್ಕೊಂಡು ಎದುರಾಡ್ತಾ ಇದ್ರು. ಈಗಲಾದ್ರೂ ತಿಳ್ಕೊಳ್ಳಿ, ಆಚೆ ಕಡೆ ನೀವು ಅಷ್ಟೇ ಕಿತ್ತಾಡೋದು. ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ಅಂತ ಕಿತ್ತಾಡ್ತೀರಾ. ನಾನು ಅವ್ರ ಫ್ಯಾನು, ಇವ್ರ ಫ್ಯಾನು, ಕೆಟ್ಟದಾಗ ಬೈಕೊಂಡು ಕಿತ್ತಾಡ್ತೀರಾ ಗುರು. ಅವರೆಲ್ಲ ಒಂದೇ ಗುರು. ಟಾಸ್ಕ್ ರೀತಿ ನೋಡ್ಬೇಕಷ್ಟೇ, ಗೇಮ್ ರೀತಿ ನೋಡ್ಬೇಕಷ್ಟೇ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನೀವು ಸುಮ್ಮನೆ ಕಿತ್ತಾಡ್ಕೊಂಡು ನೀವು ಪರದೇಶಿಗಳಾಗ್ತೀರಾ. ಆಚೆ ಕಡೆ ಬಂದ್ಮೇಲೆ ಅವರೆಲ್ಲ ಒಂದೇ ಬಾಯಿ ತರ ಇರ್ತಾರೆ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅಷ್ಟೇ, ಈಗಲಾದ್ರೂ ಬುದ್ಧಿ ಕಲೀರಿ ಅಷ್ಟೇ. ಕೊನೆಗೆ ಒಂಥರ ಭವ್ಯ ಅವ್ರಿಗಂತೂ ಸಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮೋಸ ಮಾಡಿ ಅಂದ್ರೆ ಗೆದ್ದಿದ್ದಾರೆ ಆವಾಗ್ಲೇ ಇದು, ಈಗ ನಾವು ಗೆದ್ದಿದೀವಿ, ದೇವ್ರು ಇದ್ದಾರೆ ಅನ್ನೋ ತರ ಹೇಳ್ತಾರೆ. ನಿಜವಾಗ್ಲೂ ಓವರ್ ಆಲ್ ಪರ್ಫಾರ್ಮೆನ್ಸ್ ನೆನ್ನೆ ಎಪಿಸೋಡ್ ನೋಡಿದಾಗ ಸಕ್ಕದಾಗಿತ್ತು ಗುರು. ನಿಜವಾಗ್ಲೂ ಟೂ ಗುಡ್ ಅಂತ ಅನಿಸ್ತು. ನಿಮ್ಗೆ ಹೆಂಗ ಅನಿಸ್ತು ಎಪಿಸೋಡು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಒಂದ್ ಸೆಕೆಂಡ್ ಹೇಳ್ತಾ ಇದ್ದೀನಿ, ಅದು ನನ್ನ ಒಪಿನಿಯನ್ ಅಷ್ಟೇ ಗುರು. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.